ಬಾಗೇಪಲ್ಲಿ ಕಾಂಗ್ರೆಸ್ನ ಶಾಸಕನ ಆಯ್ಕೆ ಅಸಿಂಧು ಆಗ್ಬಿಟ್ಟಿದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿದೆ. ನೋಡಿ, ಇಲ್ಲಿ ಯಾವಾಗ ಹೇಗೆ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾಳೆ ಗೆದ್ದುಬಿಟ್ಟೆ ನಾನು ದೊಡ್ಡ ಲೀಡಲ್ಲಿ ಅಂತ ಅಂದ್ಕೊಂಡ್ರೆ ಅಲ್ಲಿ ನೋಡಿ ಚುನಾವಣಾ ಅಕ್ರಮ ಮಾಡಿದ್ರು ಇವರು ಸುಬ್ಬಾರೆಡ್ಡಿ ಅವರು. ಹಾಗಾಗಿ ಅಸಿಂಧು ಮಾಡಿದೆ. ಹೈಕೋರ್ಟ್ನಿಂದ ತೀರ್ಪು ಬಂದಿದೆ. ನ್ಯಾಯಮೂರ್ತಿ ಎಂ.ಜಿ.ಎಸ್. ಕಮಲ್ ಅವರಿದ್ದ ಪೀಠ ಈ ತೀರ್ಪನ್ನು ಮಾಡಿದೆ. ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಬಿಜೆಪಿಯ ಅಭ್ಯರ್ಥಿ ಸಿ ಮುನಿರಾಜ್ ಅವರು. ಪರಾಜಿತ ಅಂದರೆ ಲಾಸ್ಟ್ ಟೈಮ್ ಅವರು ಸೋತಿದ್ರು 2023 ಚುನಾವಣೆಯಲ್ಲಿ. ಸುಮಾರು ಒಂದು 19,000 ಮತಗಳ ಅಂತರ ಇತ್ತು ಇಬ್ಬರ ನಡುವೆ. ತಕರಾರು ಅರ್ಜಿಯಲ್ಲಿ ಸಲ್ಲಿಸಿದ್ರು. ಸುದೀರ್ಘವಾದಂಥ ವಿಚಾರಣೆ ನಡೆಸಲಾಯಿತು ಮತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಬಂದಿದೆ. ಅಸಿಂಧುಗೊಳಿಸಲಾಗಿದೆ. ಇನ್ನು ಚುನಾವಣಾ ಆಯೋಗಕ್ಕೂ ಕೂಡ ಈಗ ರವಾನೆಯನ್ನು ಮಾಡಲಾಗಿದೆ ಆದೇಶವನ್ನು. ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ಆದೇಶವನ್ನು ರವಾನೆ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಸಿ ಮುನಿರಾಜು ವಿಜಯ್ ಅಂತ ಘೋಷಿಸೋಕೆ ಕೋರ್ಟ್ ನಿರಾಕರಿಸಿದೆ. ನೋಡಿ, ಇಲ್ಲಿ ಅಸಿಂಧು ಆದರೂ ಅಂತ ಕಾರಣಕ್ಕೆ ಅವ್ರಿಗಿಂತ ಯಾರು ಕಡಿಮೆ ಓಟ್ ತೊಗೊಂಡಿರ್ತಾರೆ ಅವ್ರನ್ನ ಇಲ್ಲಿ ಜೈಬೇರಿ ಅಂತ ಘೋಷಣೆ ಮಾಡೋಕ್ಕಾಗೋದಿಲ್ಲ. ಮತ್ತೆ ಚುನಾವಣೆ ನಡೀಬೇಕಾಗತ್ತೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೇನಾದರೂ ಅರ್ಜಿ ವಜಾ ಆಯಿತು ಅಂತ ಹೇಳಿದರೆ